ಹೇಳ್ರಿ, ನಾವು ಬೈಬಲ್ ನಮ್ಮ ಹತ್ರ ಬಂದ್ಮೇಲೆ ಇದ್ದ ಹಾಗೆ ನಾವು ಇರುವವರಲ್ಲ. ಹಾಗಾದ್ರೆ ದೇವರ ಮಾತು ಲೋಕವನ್ನು ಸೃಷ್ಟಿ ಮಾಡ್ತಂತೆ. ದೇವರ ಮಾತು ಕೆಂಪು ಸಮುದ್ರ ನಿಭಾಗ ಮಾಡ್ತಂತೆ. ದೇವರ ಮಾತು ಯೋರ್ದಾನ್ ಹೊಳೆ ನಿಭಾಗ ಮಾಡ್ತಂತೆ. ದೇವರ ಮಾತು ಆಕಾಶದ ಮನ್ನವನ್ನು ಕೊಡ್ತಂತೆ. ದೇವರ ಮಾತು ಕುಷ್ಠರೋಗಿಗಳನ್ನು ವಾಸಿ ಮಾಡ್ತಂತೆ. ದೇವರ ಮಾತು 12 ವರ್ಷಗಳಿಂದ ಇದ್ದಂತ ರಕ್ತಸ್ರಾವ ರೋಗವನ್ನು ವಾಸಿ ಮಾಡ್ತಂತೆ. ದೇವರ ಮಾತು ಪಾಪಿಯನ್ನು ನೀತಿವಂತರಾಗಿ ಮಾಡ್ತಂತೆ. ನಾನು ಹೇಳ್ತೇನೆ, ದೇವರ ಮಾತು ನಿಮ್ಮ ಮನೆಯನ್ನ ಕಟ್ಟಿ ಎಬ್ಬಿಸ್ತೈತೆ. ಲೋಕದ ಮಾತು ನಿಮ್ಮ ಮನೆಯನ್ನ ಹೊಡೆದಾಕುವಾಗ ದೇವರ ಮಾತು ತುಂಬಾ ಸ್ಟ್ರಾಂಗ್. ಈ ಪ್ರಪಂಚ ಕ್ರಮವಿಲ್ಲದೆ ಇತ್ತಂತೆ, ಬರಿದಾಗಿತ್ತಂತೆ. ಆತನ ಬಾಯಿಂದ ಬಂದ ಒಂದು ಮಾತು ಕ್ರಮವಿಲ್ಲದನ್ನ ಕ್ರಮಪಡಿಸಿತು, ಬರಿದಾಗಿರೋ ತುಂಬಿಸಿತು. ಇವತ್ತು ನೀವು ಸಭೆಗೆ ಬರುವಾಗ ಕ್ರಮವಿಲ್ಲದೆ ಬಂದಿರ್ಬೋದು, ಬರಿದಾಗಿ ಬಂದಿರ್ಬೋದು. ನಾನು ಮಾತಾಡೋ ಒಂದೊಂದು ಮಾತುಗಳು ನಿಮ್ಮ ಕ್ರಮವಿಲ್ಲದನ್ನ ಕ್ರಮಪಡಿಸುವಂಥದ್ದಾಗಿದೆ. ನಿಮ್ಮ ಲೈಫಲ್ಲಿ ಏನೇನು ಬರಿದಾಗಿದೆಯೋ ಆ ಬರಿದಾಗಿರೋದನ್ನ ದೇವರ ವಾಕ್ಯ ತುಂಬಿಸುವಂಥದ್ದಾಗಿದೆ. ಕಮ್ ಆನ್, ರಿಸೀವ್ ಯುವರ್ ವರ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಹೇಳ್ರಿ, ನಾನು ಎಲ್ಲ ವಿಷಯದಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಜಯಶಾಲಿಗಿಂತ ಹೆಚ್ಚಿನವನಾಗಿದೆ. ಎಷ್ಟು ಇದನ್ನು ಕಾನ್ಫಿಡೆಂಟ್ ಆಗಿ ನೀವು ಗ್ಯಾರಂಟಿ ಕನ್ಫರ್ಸ್ ಮಾಡ್ತಿರೋ, ನಾನು ಹೇಳ್ತೇನೆ,